ನೀಟ್ ಮಾಫಿಯಾದ ಕಿಂಗ್ ಪಿನ್ಗೆ ಸಿಬಿಐ ಕೆಡ್ಡ ತೊಡಿದೆ. ಟ್ಯೂಷನ್ ಸೆಂಟರ್ ನಡೆಸ್ತಾ ಇದ್ದ ನಿವೃತ್ತ ಉಪನ್ಯಾಸಕನ ಕೈ ಚಳಕದಿಂದನೇ ಪ್ರಶ್ನೆ ಪತ್ರಿಕೆಗಳು ಸೋರಿಕೆಯಾಗಿದ್ವು. ಇನ್ನು ನೀಟ್ ಪರೀಕ್ಷೆಯನ್ನ ಮತ್ತೊಮ್ಮೆ ನಡೆಸೋದಕ್ಕೆ ಕೇಂದ್ರ ಹೊಸ ದಿನಾಂಕವನ್ನು ನಿಗದಿಪಡಿಸಿದೆ. ಇದರ ಮಧ್ಯೆ ಬಿಜೆಪಿ ಮತ್ತು ಕಾಂಗ್ರೆಸ್ ಮಧ್ಯೆ ವಾಕ್ಸಮರ ಮುಂದುವರೆದಿದೆ. 22 ಲಕ್ಷ ವಿದ್ಯಾರ್ಥಿಗಳು ಹಗಲಿರುಳು ಓದಿದ್ರು, ಹೊತ್ತು ಗೊತ್ತು ಇಲ್ಲದೆ ಪರೀಕ್ಷೆಗೆ ತಯಾರಿ ನಡೆಸಿದ್ರು. ಎಕ್ಸಾಮ್ಸ್ ನೋಂದಣಿಗೆ ಕಷ್ಟಪಟ್ಟು ಫೀಸ್ ಕಟ್ಟಿ ಪರೀಕ್ಷೆಯನ್ನು ಬರೆದಿದ್ರು. ಇನ್ನೇನು ಡಾಕ್ಟರ್ ಆಗಬೇಕೆನ್ನುವ ಅವರ ಭವಿಷ್ಯಕ್ಕೆ ನೀಟ್ ಮಾಫಿಯಾ ಕೊಳ್ಳಿ ಇಟ್ಟಿತ್ತು. ಆದ್ರೆ ಈಗ ಮಾಫಿಯಾದ ತಿಮಿಂಗಲಗಳೇ ಸಿಕ್ಕಿಬಿದ್ದಿವೆ. ನೀಟ್ ಎಕ್ಸಾಮ್ ಮಾಫಿಯಾದ ಕಿಂಗ್ ಪಿನ್ ಪ್ರೊಫೆಸರ್ ಅರೆಸ್ಟ್. ಟ್ಯೂಷನ್ ಸೆಂಟರ್ನಲ್ಲಿ ಪ್ರಶ್ನೆಗಳ ಸೋರಿಕೆ ಮಾಡಿದ ಉಪನ್ಯಾಸಕ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣವನ್ನ ಸಿಬಿಐ ಇಂಚಿಂಚು ಜಾಲಾಡ್ತಾ ಇದೆ. ಲಕ್ಷಾಂತರ ವಿದ್ಯಾರ್ಥಿಗಳ ಜೀವನದ ಜೊತೆ ಆಟ ಆಡಿದವರ ಜನ್ಮ ಜಾಲಾಡ್ತಿದೆ. ನಿನ್ನೆ ಪ್ರಶ್ನೆ ಪತ್ರಿಕೆ ಸೋರಿಕೆಯ ಕಿಂಗ್ ಪಿನ್ ಅನ್ನ ಬೇಟೆಯಾಡಿದೆ. ಮಹಾರಾಷ್ಟ್ರದ ಪುಣೆಯಲ್ಲಿ ಉಪನ್ಯಾಸಕ ಪಿ.ವಿ. ಕುಲಕರ್ಣಿ ಎಂಬಾತನನ್ನ ಸಿಬಿಐ ಬಂಧಿಸಿದೆ. ಅಸಲಿಗೆ ಈ ಪಿ.ವಿ. ಕುಲಕರ್ಣಿ ಯಾರು ಅಂತ ನೋಡೋದಾದ್ರೆ, ಪಿ.ವಿ. ಕುಲಕರ್ಣಿ ಮೂಲತಃ ರಸಾಯನಶಾಸ್ತ್ರದ ಉಪನ್ಯಾಸಕ. ಈತ ಸದ್ಯ ನಿವೃತ್ತಿಯಾಗಿದ್ದು ಟ್ಯೂಷನ್ ಸೆಂಟರ್ ಒಂದನ್ನು ನಡೆಸ್ತಿದ್ದಾನೆ. NTA ಪರೀಕ್ಷೆ ಸಿದ್ಧಪಡಿಸೋ ಪ್ರಕ್ರಿಯೆಯಲ್ಲಿ ಈತನು ಭಾಗಿಯಾಗಿದ್ದ. ಹೀಗಾಗಿ ನೀಟ್ ಎಕ್ಸಾಮ್ನಲ್ಲಿ ಕೇಳಲಾಗುವ ಪ್ರಶ್ನೆಗಳು ಈತನಿಗೆ ಸಿಕ್ಕಿದ್ವು. ಕುಲಕರ್ಣಿ ಮನೀಶ್ ಮಗ್ಮಾರೆ ಜೊತೆ ಸೇರಿ ಗೆಸ್ಟ್ ಪೇಪರ್ ಪಡೆದಿದ್ದ. ಅವುಗಳನ್ನೇ ತನ್ನ ಟ್ಯೂಷನ್ ಸೆಂಟರ್ನಲ್ಲಿ ವಿದ್ಯಾರ್ಥಿಗಳಿಗೆ ಹೇಳಿದ್ದ. ಎಕ್ಸಾಮ್ನಲ್ಲಿ ಬಂದ ಬಹುತೇಕ ಪ್ರಶ್ನೆಗಳು ಕುಲಕರ್ಣಿ ಕೇಳಿದ್ದ ಪ್ರಶ್ನೆಗಳೇ ಆಗಿದ್ವು. ಜೂನ್ 21ಕ್ಕೆ ನೀಟ್ ಯುಜಿ ಮರುಪರೀಕ್ಷೆ. ಇನ್ನು ಈ ನಡುವೆ NTA ಅಂದ್ರೆ ರಾಷ್ಟ್ರೀಯ ಪರೀಕ್ಷಾ ಸಂಸ್ಥೆ ಮರುಪರೀಕ್ಷೆಯ ದಿನಾಂಕ ಘೋಷಣೆ ಮಾಡಿದೆ. ಜೂನ್ 21ನೇ ತಾರೀಕು ನೀಟ್ ಯುಜಿ ಪರೀಕ್ಷೆ ನಡೆಯಲಿದೆ. ಇನ್ನು ಇಡೀ ಪ್ರಕರಣದ ಬಗ್ಗೆ ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಸುದ್ದಿಗೋಷ್ಠಿ ನಡೆಸಿದ್ರು. ಮುಂದಿನ ವರ್ಷದಿಂದ ಆನ್ಲೈನ್ ನಲ್ಲಿ ಅಂದ್ರೆ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ನಡೆಸೋದಾಗಿ ಘೋಷಿಸಿದ್ರು. और एक विषय जो मेन विषय में कहना था, अगले साल से परीक्षा इसकी जो मूल जड़ है OMR, अगले साल से नीट की परीक्षा कंप्यूटर बेस्ड टेस्ट से होगी. ನೀಟ್ ಆನ್ಲೈನ್ ಪರೀಕ್ಷೆಗೆ ರಾಜ್ಯ ವೈದ್ಯಕೀಯ ಶಿಕ್ಷಣ ಸಚಿವ ಸುಧಾಕರ್ ಆಕ್ರೋಶ ಹೊರಹಾಕಿದ್ದಾರೆ. ಒಂದು ಆ ಮೆಡಿಕಲ್ ಎಕ್ಸಾಮ್ ಅನ್ನ ನೀಟ್ ಪರೀಕ್ಷೆಯನ್ನ ಬರೀಬೇಕು ಅಂತಕ್ಕಂಥ ಒಂದು ಒತ್ತಡದಲ್ಲಿ ಇವತ್ತು ಬರೆದಿದ್ದಾರೆ. ಈಗ ಅವರಿಗೆ ಏನು ಉತ್ತರ ಕೊಡ್ತಾರೆ ಅಂತಕ್ಕಂಥದ್ದು ಮಹಾನ್ ಬಿಜೆಪಿ ನಾಯಕರು ಹೇಳಬೇಕಾಗುತ್ತೆ. ಅವರು ಉತ್ತರ ಕೊಡಬೇಕಾದ ಯಾರು ಬಾಯ್ ಬಿಡ್ತಾ ಇಲ್ಲ ನೋಡಿ. ಇನ್ನು ನೀಟ್ ಪರೀಕ್ಷೆ ರದ್ದಾಗಿದ್ದಕ್ಕೆ ಉತ್ತರ ಪ್ರದೇಶದಲ್ಲಿ ರಿತಿಕ್ ಮಿಶ್ರಾ ಎಂಬ ವಿದ್ಯಾರ್ಥಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ. ಈ ಬಗ್ಗೆ ಕಾಂಗ್ರೆಸ್ ಸಂಸದೆ ಪ್ರಿಯಾಂಕಾ ಗಾಂಧಿ ಧ್ವನಿ ಎತ್ತಿದ್ದಾರೆ. ಸುದೀರ್ಘ ಟ್ವೀಟ್ ಮಾಡಿ ಕೇಂದ್ರ ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ. ಉತ್ತರ ಪ್ರದೇಶದ ಲಖೀಂಪುರ ಕೀರಿನಲ್ಲಿ ವಿದ್ಯಾರ್ಥಿ ರಿತಿಕ್ ಮಿಶ್ರಾ ಆತ್ಮಹತ್ಯೆ ಮಾಡಿಕೊಂಡ ಸುದ್ದಿ ಹೃದಯ ವಿದ್ರಾವಕವಾಗಿದೆ. ರಿತಿಕ್ ಕುಟುಂಬದ ಪ್ರಕಾರ ನೀಟ್ ಪರೀಕ್ಷೆ ರದ್ದತಿಯಿಂದ ರಿತಿಕ್ ತೀವ್ರ ಮಾನಸಿಕ ಒತ್ತಡಕ್ಕೆ ಒಳಗಾಗಿದ್ದ. ಪರೀಕ್ಷೆಗಳಲ್ಲಿ ನಡೆಯುತ್ತಿರೋ ಭ್ರಷ್ಟಾಚಾರ ನಮ್ಮ ಯುವಕರ ಜೀವ ಬಲಿ ತೆಗೆದುಕೊಳ್ಳುತ್ತಿದೆ. ಪ್ರತಿ ವರ್ಷ ಲಕ್ಷಾಂತರ ವಿದ್ಯಾರ್ಥಿಗಳ ಭವಿಷ್ಯ ಹಾಳಾಗುತ್ತಿದೆ. ಇನ್ನು ಸಿಎಂ ಸಿದ್ದರಾಮಯ್ಯ ಪ್ರತಿಕ್ರಿಯಿಸಿ ನೀಟ್ ಪರೀಕ್ಷೆ ನಿರ್ವಹಣೆ ಮಾಡುವಲ್ಲಿ ಕೇಂದ್ರ ವೈಫಲ್ಯವಾಗಿದೆ ಅಂತ ವಾಗ್ದಾಳಿ ನಡೆಸಿದ್ದಾರೆ. ನೀಟು ಕೂಡ ಅದು ಮಾಡೋದ್ರಲ್ಲಿ ವಿಫಲರಾಗಿದ್ದಾರೆ. ಅದನ್ನ ಸುಮಾರು ಅನೇಕ ವಿದ್ಯಾರ್ಥಿಗಳು ಪರೀಕ್ಷೆ ಬರೆದು ಮತ್ತೆ ಅದನ್ನು ಪ್ರಿಪೇರ್ ಆಗಬೇಕಾದಂತ ಅನಿವಾರ್ಯತೆ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಖಂಡಿಸಿ ಉಡುಪಿಯಲ್ಲಿ ಯುವ ಕಾಂಗ್ರೆಸ್ ಪ್ರತಿಭಟನೆ ನಡೆಸಿದೆ. ಅಚ್ಚೇ ದಿನ್ ಅಂತ ಹೇಳೋರು ಮಕ್ಕಳ ಭವಿಷ್ಯ ಹಾಳು ಮಾಡ್ತಿದ್ದಾರೆ ಅಂತ ಆಕ್ರೋಶ ಹೊರಹಾಕಿದ್ದಾರೆ. ಬ್ಯೂರೋ ರಿಪೋರ್ಟ್ TV9.